ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕುಶನಿ ಚಾನಲ್ ನಮ್ಮ. ಸೊ ಓಕೆ, ಇವತ್ತಿನ ವ್ಲಾಗ್ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ನಾವು ಬಂಡಿ ಮಕ್ಕಳಮ್ಮ ಟೆಂಪಲ್ ಹೋಗ್ತಿದ್ದೀವಿ. ಅಲ್ಲಿ ತಡೆ ಓಡಿಸೋಕ್ಕೆ ಕುಶಾನಿಗೆ. ಸೊ ಇವಳಿಗೆ ಬಾಲಗ್ರಹ ಆಗಿದೆ ಗೈಸ್. ಅದು ಬಾಲಗ್ರಹ ಅಂತ ಬರ್ತದೆ ಚಿಕ್ಕ ಮಕ್ಕಳಿಗೆಲ್ರಿಗೂ. ಸೊ ಅದು ಆಗಿದೆ. ಸೊ ಅದಕ್ಕೇ ನಾವು ಇವತ್ತು ಹೋಗಿ ಅವಳಿಗೆಲ್ಲ ದೇವಸ್ಥಾನಗಳು, ಅವಳು ತಾಯ್ತ ನೋಡ್ಬೋದು, ನಮ್ಮಲ್ಲಿ ತೋರಿಸ್ತೀನಿ ನಿಮಗೆ. ಎಲ್ಲ ದೇವಸ್ಥಾನಗಳಿಗೆ ಹೋಗಿ ತಾಯ್ತ ಕಟ್ಸ್ಕೊಂಡು ಬರ್ತಾಯಿದ್ದೀವಿ. ಮತ್ತು ಎಲ್ಲ ದೇವ್ರುಗಳು ಹೋಗಿ ಅವಳಿಗೆ ನಾವು ಮಾಡಬೇಕು ಪೂಜೆ ಗೀಜೆ ಅವೆಲ್ಲ ಮಾಡಿಸ್ತಾಯಿದ್ದೀವಿ. ಇವಾಗ ಬಂಡಿ ಮಕ್ಕಳಮ್ಮ ಹೋಗ್ತಾಯಿದ್ದೀವಿ. ಸೊ ಅದನ್ನೇ ಒಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಯಾವುದೂ ಕಂಟೆಂಟ್ ಇದಿಲ್ಲ ಮಾಡೋಕ್ಕೆ, ಅದಕ್ಕೆ ಇದೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮಾಡ್ತಿದ್ದೀನಿ. ನಾವಿಬ್ಬರು ರೆಡಿಯಾಗಿ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವ್ರು ಇನ್ನೂ ರೆಡಿ ಆಗ್ತಾನೆ ಇದ್ದಾರೆ. ಟೈಮ್ ಆಗಲಿ 12 ಆಯಿತು ಗಾಯ್ಸ್. ನೀವು ಯಾವಾಗ ಬರ್ತಾಯಿರೋ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಗಾಯ್ಸ್ ಇನ್ನೂ ರೆಡಿ ಆಗ್ತಾನೆ ಇದ್ದಾರೆ. ಅವ್ರೇನು ಗೊತ್ತಿಲ್ಲಪ್ಪ, ಹುಡುಗಿರು ಯಾವಾಗಲೂ ಲೇಟ್ ಮಾಡ್ತಾರೆ. ದೇವಸ್ಥಾನ ಹೋಗ್ತಿದ್ವಿ, ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ. ಫಸ್ಟ್ ಟೈಮ್ ಹೋಗ್ತಿರೋದು. ನೀವು ಹೋಗಿದ್ದೀವಿ? ನೀವು ಹೋಗಿದ್ದೀವಿ? ಖುಷಿ ನೀವು ಹೋಗಿದ್ದೀವಿ? ನಾವಾಗಿಲ್ಲ ಅಂದರೆ ಅವಳೆಲ್ಲ ಹೋಗಿರ್ತಾರೆ. ನಾನು ಒಂದೇ ಒಂದ್ಸಲ ಹೋಗಿದ್ದೆ ಇದಕ್ಕೆ, ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ. ತಡೆ ಓಡ್ಸೋಕೆ ಹೋಗಿದ್ದೆ ನಾನು. ಸೊ ಅದಕ್ಕೆ ಇವಾಗ ಮತ್ತೆ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ. ನೀನು ಬರ್ತೀನಿ. ಸೊ ಬನ್ನಿ ಹೋಗೋಣ ಟೆಂಪಲ್ಗೆ. ನಂಗೆ ಶೂಟಿಂಗ್ ಇದ್ದಿಲ್ಲ, ಶೂಟಿಂಗ್ ನಂಗೆ ರಜಾ ಇತ್ತು. ಅದಕ್ಕೇನೆ ಟೆಂಪಲ್ಗೆ ಹೋಗಿ ಪ್ಲಾನ್ ಹಾಕೊಂಡಿದ್ದೀವಿ. ಟ್ರಿಪ್ ಹೋಗ್ತಾ ಇರ್ತೀವಿ ಅವಾಗ. ಸೊ ಬನ್ನಿ, ಆಯ್ತು ಹೋಗೋಣ. ಇವಾಗ ಟೈಮ್ ವೇಸ್ಟ್ ಮಾಡೋದು ಭಾಳ. ಕೀ ಕೊಡೆ ನಂದು. ಯಾರು ನೀನು? ಯಾರೇ ನೀನು? ಹಾಯ್ ಚೈ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್. ಸೊ ಯಾವಾಗಲೂ ಇದೆ ನನ್ನ ವ್ಲಾಗು. ಕೆಳಗಿಂದ ಮೇಲೆ ಬರೋದು, ಮೇಲೆ ಕೆಳಗೆ ನಾವು ಮನೇದೇ ಮಾಡಿದ್ವಿ. ಎಲ್ಲ ಆಚೆನೇ ಹೋಗ್ತಿಲ್ಲ, ಇದ್ದ ಮನೆ ಬಿಟ್ಬಿಟ್ಟು ಎಲ್ಲ ಸುಮ್ಮನೆ ಎಲ್ಲ ಆಚೆ ಹೋಗ್ಬೇಕು ಮನೆ. ಅಲ್ಲಿ ಟ್ರಿಪ್ಗೆ ಹೋಗಕ್ಕೆ ನನಗೆ ಎಲ್ಲಿಗೆ ಟೈಮೇ ಇಲ್ಲ. ಸೊ ಬನ್ನಿ ಇವಾಗ ದೇವಸ್ಥಾನಕಾರ ಹೋಗೋಣ. ಈ ಟ್ರಾವೆಲಿಂಗಲ್ಲಿ ಇವಳು ಬೇರೆ ಕಾಟ ಗೈಸ್. ಹಿಂದೆ ಮುಂದೆ ಒಂದು 3 ಸಲ ಓಡಾಡೋದು ಅವಾಗಿಂದ. ಕುಶಾನಿ ಏನು ತಿಂತಿದ್ಯಾ? ತೋರಿಸಿ. ಏನದು? ಏನು ತೋರಿಸೋ ತಿಂತಿರೋದು? ಏನು ತಿಂದೆ ತೋರಿಸು. ಮಾಡು. ಚಕ್ಲಿ ತಿಂದೋಳೆ. ಸೊ ಹೆವಿ ಟ್ರಾಫಿಕ್ಕು, ಬಿಸಿಲು ಬೇರೆ ಸ್ಟಾರ್ಟ್ ಆಯ್ತು. ಇನ್ಮೇಲಿಂದ ಹಾಕೊಂಡು ಜಡಿಯುತ್ತೆ ಬಿಸಿಲು. ಸ್ಟಾರ್ಟ್ ಆಯ್ತು ಬಿಸಿಲು. ಇನ್ನೇನು ನೋಡಿ ಹೆಂಗಿದೆ, ಹೆಂಗೆ ಸುಡ್ತೈತೆ ಮೈಯಲ್ಲಿ. AC ಹಾಕೊಂಡ್ರು ಇನ್ನೂ ಸೆಕೆ. ಇನ್ನೂ ಬೇಸಿಗೆಗಳು ಇನ್ನೂ ಬಂದಿಲ್ಲ. ನೆಕ್ಸ್ಟ್ ತಿಂಗಳು ಬರುತ್ತೆ ಬೇಸಿಗೆಲ್ಲ ಸ್ಟಾರ್ಟ್. ಇನ್ಮೇಲಿಂದ ಮುಗಿದು ಬಟ್ಟೆನೇ ಹಾಕೊಳಕ್ಕಾಗಲ್ಲ, ಬರೀ ಹಾಕೊಂಡು ಮಾಡ್ಬೇಕು ಎಲ್ಲ ಕಡೆ. ನಮ್ಮ ಟ್ಯಾನ್ ಹೋಗ್ತೀವ, ಅದು ಬೇರೆ ಹೋದ್ನೆ. ಕುಶನಿಗೆ AC ಹಾಕೊಂಡು ಕೂತ್ಕೊಂಡ್ರು ಟ್ಯಾನ್ ಹಾಕ್ತೀವಿ, ಗೊತ್ತಾ ನಿಂಗೆ? AC ಟ್ಯಾನ್ ಹಾಕ್ತೀವಿ. ಅದು ಹೀಟ್ ಅಲ್ವಾ, ಅದಕ್ಕೆ AC ಟ್ಯಾನ್ ಹಾಕ್ತೀವಿ, ಲೈಟ್ ಟ್ಯಾನ್ ಹಾಕ್ತೀವಿ, ಫೋನು ಟ್ಯಾನ್ ಹಾಕ್ತೀವಿ ಹೀಟಿಗೆ. ಇಷ್ಟೊಂದಿದೆ. ಅದಕ್ಕೆ ತಣ್ಣಗಿರೋ ಪಾನೀಯಗಳನ್ನ ಕುಡಿಬೇಕು. ಪಾನೀಯಗಳು ಎಳ್ನೀರು. ತಣ್ಣಗಿರೋದಂದ್ರೆ ಬಿಯರು. ಅದು ನಿನಗೆ. ಓಕೆ, ಹೋಗ್ತಾ ಇದೀವಿ ಗೈಸ್. ಹೆವಿ ಟ್ರಾಫಿಕ್ ಇದೆ. ಅಪ್ಡೇಟ್ ಮಾಡ್ತಿದ್ದೀನಿ ಅವಾಗ ಏನು ಮಾಡ್ತಿದ್ದೀವಿ ಅಂತ. ನಮ್ಮ ಅಜ್ಜಿ ಮತ್ತೆ ನಮ್ಮ ಅಕ್ಕಯಿಂದ ಕೂತ್ಕೊಳ್ಳೋಣ. ಹೆಂಗಿದೆ? ಏನು ಇವರಮ್ಮ ಅವಳು, ಅವರಮ್ಮ ನಾನು, ನಮ್ಮಮ್ಮ ಅವರು. ಹೆಂಗೆ ಜನ್ರೇಷನ್ ಮಗಳೇ? ನಿಂಗೆ ಯಾವ ಮದುವೆ ಆಗೋದು ನೆಕ್ಸ್ಟ್? ನೀ ಅಜ್ಜಿ ಆಗ್ತಾ ಕಣೆ. ನೀ ಅಜ್ಜಿ ಆಗ್ತೀಯಾ? ನಂಗೆ ನೀನು ಅಜ್ಜಿ ಆಗೋಕೆ ನೋಡ್ಬೇಕು, ನೀನು ಅಜ್ಜಿ ಆಗೋದು ನಾನು. ಅದಕ್ಕೆ ಸೊ ಆಮೇಲೆ ಎಷ್ಟೊಂದು ನನಗೆ ಏನಪ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ ಮತ್ತು ಮೆಸೇಜು ಮಾಡಿದ್ರಿ. ಬಿಗ್ ಬಾಸಲ್ಲಿ ಡ್ಯಾನ್ಸ್ ಮಾಡಿದ್ರಿ, ಚೆನ್ನಾಗಿತ್ತು ಅಂತ. ಥ್ಯಾಂಕ್ ಯು ಸೊ ಮಚ್. ಒಂದು ಆಪರ್ಚುನಿಟಿ ಕೊಟ್ಟರು ನಂಗೆ ಮಾಡೋಕ್ಕೆ ಬಿಗ್ ಬಾಸ್ ಸ್ಟೇಜ್ ಮೇಲೆ. ನಾವು ಅಪ್ಪಂಗೊಂದು ಆಸೆ ಇತ್ತು, ನಾನು ಬಿಗ್ ಬಾಸ್ ಹೋಗ್ಬೇಕು ಅಂತ. ಅಟ್ಲೀಸ್ಟ್ ಆ ಸ್ಟೇಜ್ಗಾರ ಹೋಗಿ ಡ್ಯಾನ್ಸ್ ಮಾಡಿದ್ದೀನಿ. ಅವ್ರ ಆಸೆ ಒಂಚೂರು 100ಅಲ್ಲಿ ಒಂದು 50% ಮುಗಿಸಿದ್ದೀನಿ. ಇನ್ನೊಂದು 50% ಇದೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ಅಕಸ್ಮಾತ್ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ನಮ್ಮ ಅಪ್ಪನ ಆಸೆನ ಪೂರೈಸೋಕ್ಕೋಸ್ಕರ ಹೋಗ್ತೀನಿ. ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಹೋಗ್ಬಿಟ್ಟು ವಾಪಸ್ ಬಂದ್ರೆ ಪರವಾಗಿಲ್ಲ, ಹೋಗಿ ಬಂದೆ ಅಂತ ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕಮೆಂಟ್ ಮಾಡಿದ್ದಕ್ಕೆ ಮತ್ತು ಸಪೋರ್ಟ್ ಮಾಡಿದ್ದಕ್ಕೆ. ನಾವು ಬಿಗ್ ಬಾಸ್ಗೆ ನಮ್ಮ ಅಜ್ಜಿ ಹೋಗಿ ಟ್ರಿಪ್ ಹೋಗಿಲ್ಲ, ಹೋಗ್ಬೇಡ ಅಂತ ಹೇಳಿ. ನೋಡೋಣ ಅಂತ ಚಾನ್ಸ್ ಸಿಕ್ಕಿದ್ರೆ 100% ಹೋಗ್ತೀನಿ. ನಾನು ಅವತ್ತೇ ಡ್ಯಾನ್ಸ್ ಮಾಡಿದಾಗ ಅನ್ಕೊಂಡೆ ಹೋಗ್ಬೇಕು, ಹೋದ್ರೆ ಇನ್ನಾಗ ಬರ್ಬೇಕು, ಇಲ್ಲಾಂದ್ರೆ ಹೋಗ್ಬಾರ್ದು. ಓಕೆ. ಸೊ ಎಸ್ ಬನ್ನಿ ಹೋಗೋಣ. ಆಯ್ತು ಇವಾಗ ಸ್ಟೈಲ್ ನೋಡಿ, ಏನು ಸ್ಟೈಲ್ ನೋಡಿ ದಿಮಾಕ್.
ಸ್ಟೈಲ್ ರಾಣಿ ಇರಲ್ಲ. 2 ನಿಮಿಷ ಗೈಸ್. ಅವಾಗ್ಲಿಂದ ಒಂದು 6 ಕಿಲೋಮೀಟರ್ ಬಂದಿದ್ದೀವಿ. 6 ಕಿಲೋಮೀಟರ್ಗೆ ಒಂದು 60 ಆಟ ಆಡೋಳೆ. 60 ಆಟ ಆಡೋಳೆ. ಸೈಲೆಂಟ್ ಆಗಿರೋಳೆ 2 ನಿಮಿಷ. ಈ ಕಾರ್ ಅನ್ಕೊಳೋ ಮನೆ ಅನ್ಕೊಳೋ ಒಂದು ಗೊತ್ತಿಲ್ಲ. ಹುಳ ಆಡ್ದಂಗೆ ಆಡ್ತಾಳೆ. ಯಪ್ಪ ರಾಮ. ಎಲ್ರಿಗೂ ಆವಾಜ್ಗಳು ಆಗ್ತಾಳೆ ಚೆನ್ನಾಗಿ ಅಷ್ಟೇ. ನೋಡಿ ಅವಳು ಆಡ್ಗ ಯಪ್ಪ. ಗೊತ್ತೊಳಗೆ ಅಮ್ಮ ಅನ್ನಲ್ಲ, ಅಪ್ಪ ಅನ್ನಲ್ಲ, ಮಾಮ ಏನೇನು ಹೇಳಲ್ಲ. ಓ ಅಂತಾಳೆ ಅಷ್ಟೇ. ಆ ಬೆಲ್ಟ್ ಬಿಟ್ರೆ ಏನ ಹೇಳಲ್ಲ ಅವಳು. ಏನು ಬರಲ್ಲ ಅವ್ಳ ಬಾಯಲ್ಲಿ. ಅಂತಾಳೆ ಅಷ್ಟೇ. ಸೊ ಗಾಯ್ಸ್, ಈಗ ಜಸ್ಟ್ ಬಂದ್ವಿ ಬಂಡೆ ಮಾಕಾಳಮ್ಮ ಟೆಂಪಲ್ಗೆ. ಸೊ ಹೆವಿ ರಶ್ ಇದೆ ಇವತ್ತೊಂದು, ಸಿಕ್ಕಾಪಟ್ಟೆ ರಶ್ ಇದೆ. ಮಂಗಳವಾರ ಅಲ್ವಾ? ಸುಡ್ತಿಲ್ಲ ಅವಳಿಗೆ ಕಾಲು. ಅಪ್ಪ ಗಾಯ್ಸ್, ಒಂದು ಕಾಟ ಕೊಟ್ಲು ಇವ್ರುಗಳಿಗೆ. ಕುಶಾನಿ, ಇಷ್ಟು ಕಾಟ ಕೊಟ್ರೆ ನೀನು ಕಳ್ಸ್ಬಿಡಿ ಆಚೆ ಕಡೆ. ಕಳ್ಸ್ಬಿಡ್ತೀನಿ ನಿನ್ನ. ಇಲ್ಲಿ ಅಮ್ಮ ಬಾಯ್ ಒಳ್ಳ ಇಲ್ಲೇ ಬಿಟ್ಟು ಹೋಗ್ಬಿಡ ನಾವು. ಇಲ್ಲ ನಿಮ್ಮ ಬರಬೇಡ ಏನು ನಮ್ಮ ಮನೆಗೆ. ಕಾಟ ಕೊಡ್ತೀಯ ನಿಂತೋಳ್ ಬಿಡು. ಬಾ ಹೋಣ ನಡಿ. ಹಾಯ್ ನೀವು ಕುಶಾನಿ ಫೈನ್ ಬಂದೇವ್ರು ನೋಡಿ. ಹಾಯ್ ಬರ್ತೀವಿ. ಬಾಯ್ ಅಪ್ಪ ಕುಶಾನಿ ಏನೇ ನಿಂಗೆ ಪ್ಯಾಂಟ್ಸು? ಕುಶಾನಿ ನೋಡ್ಬಿಟ್ಟು ಅವ್ರು ಬಂದಿರೋದು. ಫೇಸ್ ರೆಕಗ್ನೈಸ್ ಮಾಡ್ತೀವಿ ಕುಶಾನಿಗೂ. ವಾವ್, ಸಿಕ್ಕಾಪಟ್ಟೆ ರಶ್ ಇದೆ. ಬನ್ನಿ ಹೋಗೋಣ. ಹೆಂಗೈತೆ ರಶ್ ಐತ್ರಾ? ಗೈಸ್, ಇವ್ರ ಮನೆಯಿಂದ ಒಂದು 4 ಕಿಲೋಮೀಟರ್ ಅಷ್ಟೇ ಇರೋದು. ಇದು 3 ಕಿಲೋಮೀಟರ್ ಅಷ್ಟೇ. ವಿಜಯನಗರ ಹತ್ರ ಇರೋದು. ಇವ್ರೇ ಬಂದಿರ್ಬೋದು. ನಾವು ಒಂದ್ಸರಿ ಬಂದಿದ್ದೀವಿ ಹಿಂಗೆ. ಅದಕ್ಕೆ ದೇವರು ಭಕ್ತರು ಇರಬೇಕು ಮನುಷ್ಯಲ್ಲಿ ಜೀವನಕ್ಕೆ. ಓಕೆನಾ? ಬನ್ನಿ ಗೈಸ್ ಹೋಗೋಣ. ಕುಶಾನಿ ಕಾಲು ತೊಳೆಯೋದು ಟಬ್ಬಲ್ಲ, ಸ್ನಾನ ಮಾಡೋ ಟಬ್ಬಲ್ಲ ಅದು. ಕಾಲು ತೊಳೆಯೋದು ಹೋಗಿ. ಬಾರೆ ಕುಶಾನಿಗೆ ವಾಟರ್ ಅಂದರೆ ತುಂಬ ಇಷ್ಟ ಅಲ್ಲ ಕುಶಾನಿ? ಹೂವನ್ನು ಇರಲಿಲ್ಲ. ಹೂವನ್ನು ಊಟ ತರಿಸ್ಕೊಂತ ಇದ್ದಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ನೋಡಿ. ನೋಡ್ಬೋದು ಸಿಕ್ಕಾಪಟ್ಟೆ ರಶ್ ಐತೆ. ಸಿಕ್ಕಾಪಟ್ಟೆ. ಅದಕ್ಕೆ ನಾವು ಫಸ್ಟು ತಡೆ ಹೊಡ್ಸೋಕೆ ಹೋಗ್ತೀವಿ. ತಡೆ ಹೊಡ್ಸ್ಕೊಂಡು ಆಮೇಲೆ ಇದು ಮಾಡೋಣ. ಅದೇನಮ್ಮ ಫಿಶ್ ನೋಡಿ, ಫಿಶ್ಶು ಕುಶಾನಿ ಫಿಶ್ ನೋಡಮ್ಮ ಹೆಂಗೈತೆ. ಹಾಂ ಮುಟ್ಟು ಫಿಶ್ ಮುಟ್ಟು ಫಿಶ್ ಮುಟ್ಟು. ಇಲ್ಲಿ ಈ ಫಿಶ್ ನೋಡಿ, ಈ ಫಿಶ್ ಮುಟ್ಟು ಮಾಡಿ ಬೀಳ್ತಾಳೆ. ಕುಶಾನಿ ಕೋಳಿ ಬಂತು. ಓಕೆ, ತಡೆ ಓಡಿಸಾಯ್ತು. ಇವಾಗ ಕಾಲು ತೊಳ್ಕೊಂಡು ಹೋಗ್ಬೇಕು. ತಡೆ ಓಡಿಸಾದ್ಮೇಲೆ ನಿಮ್ಗೆ ಗೊತ್ತಿಲ್ಲ ಚತ್ರ ಅದು ಅಷ್ಟೇ ಬಿಡ್ತು. ಕಾಲು ಮಾತ್ರ ಬಿಡೆ ತೊಳ್ತಮ್ಮ. ಅವಳು ಕಾಲೈತೆ. ಗೈಸ್, ಇವಾಗ ಜಸ್ಟು ಹೋಗಿ ದೇವಸ್ಥಾನಕ್ಕೆ ಬಂದ್ವಿ. ಹೆಂಗಿತ್ತು ಕುಶಾನಿ? ಫಸ್ಟ್ ಟೈಮ್ ನೋಡಿದ್ದು. ಸಿಕ್ಕಾಪಟ್ಟೆ ರಶ್ ಇತ್ತು. ಮಂಗಳವಾರ ಅಲ್ವಾ, ಫುಲ್ ರಶ್. ಆದರೆ
ನಮ್ಮ ಆಡಿಯನ್ಸ್ ಅಂತೂ ಸಿಕ್ಕಾಪಟ್ಟೆ ಎಲ್ಲರೂ ಫೋಟೋ ತೊಗೊಂಡ್ರು, ಖುಷಿ ಆಯಿತು. ಮುಂಚೆ ಎಲ್ಲ ನಮ್ಮಂಥ ಯೂತ್ಸು ಮತ್ತು ಚಿಕ್ಕ ಮಕ್ಕಳುಗಳೆಲ್ಲ ಬಂದು ತೊಗೊತಿದ್ರು ಫೋಟೋಸ್, ಮತ್ತು ನಾವು ಹತ್ರ ಮಾಡಿಸಿದ್ರು. ಇವಾಗ ಅಜ್ಜಿ ತಾತ ಅಂಕಲ್ಗಳೆಲ್ಲ ಮಾಡಿಸೋರೆ. ಖುಷಿ ಅಂದ್ರೆ ಖುಷಿ, ಅವ್ರಿಗೂ ನಾನು ರೀಚ್ ಆಗಿದೆ ಅಂತ ಖುಷಿ. ಇನ್ನು ಅವ್ರು ನೋಡ್ತಾರೆ ಅಂತ ಹ್ಞೂ ಗುರುತಿಸ್ತಾರಲ್ಲ ಅಂದ್ರೆ ನೋಡ್ತಿದ್ದಾರೆ ಅಂತ ಅರ್ಥ. ಬೃಂದಾವನ ಧಾರಾವಾಹಿಯಿಂದ ಎಲ್ಲ ಆಗಿರೋದು. ಥ್ಯಾಂಕ್ ಯು ಸೊ ಮಚ್ ಕಲರ್ಸ್ ಕನ್ನಡ ಟೀಮ್ಗೆ ಮತ್ತು ನಮ್ಮ ರಾಮ್ಜಿ ಸರ್ಗೆ. ವಯಸ್ಸು ಬನ್ನಿ ಹೋಗೋಣ ಮನೆಗೆ, ನೋಡೋಣ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಇರೋಣ ಗೊತ್ತಿಲ್ಲ. ಹಂಗೆ ಡೈಲಿ ಇಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಏನು ಕುಶಾನಿ ನೋಡಿ ಫುಲ್ಲು ಹಬ್ಬ ಅಲ್ಲಿ ಬಿಸಿಲಿಗೆ ಟ್ಯಾನ್ ಹಾಕ್ಬಿಟ್ರೆ ಕುಶಾನಿ. ಇಲ್ಲ ಬನ್ನಿ ಹೋಗೋಣ ಮನೆಗೆ. ಅವಳೊಬ್ಳು ಮಲ್ಕೊಂಡ್ರೆ ಒಂದು ಆನೆನ ಬಳಸ್ದಂಗೆ ನಾವು ಅವಳೊಬ್ಬಳನ್ನ ನೀವು ಸ್ವಲ್ಪ ನಿಮ್ಮದೇ ಆರಾಮಾಗಿ ಹೋಗ್ಬೋದು. ಇಲ್ಲ ಕಾಟ ಕೊಟ್ಬಿಡ್ತಾರೆ ಮನೆಗೆ ಹೋಗೋಷ್ಟು. ಈ ಬಿಸಿಲಿಗೆ ಒಂದು ಅರ್ಧ ಆಯ್ತು ನಮ್ಮ ತಲೆನೋವು, ಅದರ ಇವಳ್ದು ಬೇರೆ, ಅದರ ಈ ಟ್ರಾಫಿಕ್ ಬೇರೆ. ಅಯ್ಯೋ ಅಪ್ಪ, ನೀವು ಬರ್ತಾಳೆ ಗೇರೆ ಎಳಿತಾಳೆ, ಅದು ಮಾಡ್ತಾಳೆ ಇದು ಮಾಡ್ತಾಳೆ. ಬನ್ನಿ ಹೋಗೋಣ ಇವಾಗ. ಅದೇ ತಂಪಗಿದೆ ನೋಡಿ ಕಾರ್ ನಮ್ದು ಇವಾಗ. ಕಡೆ ಇವಾಗ ನಮ್ಮ ಕಾರ್ ತಂಪಗಿದೆ ಕಡೆ. ಅವಳಿದ್ರೆ ತಂಪಿರಲ್ಲ ಕಾರು, ವರ 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 ಅಂದಿರುತ್ತೆ ಬಿಸಿಲಿಗೆ. ಹಾಂ ಬಂದ್ಬಿಟ್ಲು ಕೈ ಎದ್ಬಿಟ್ಟು ಆನೆ ಒಂದು ರೋಡ್ ನಿದ್ದೆ ಮಾಡಿ ಇದು ಬಂತು. ಹ್ಞೂ ಇವಳಿಗೆ 2 months ಇದ್ದಾಗ ಹಿಂಗೆ ಕುಂತ್ಕೊಂಡಿದ್ದೆ. ಅವಾಗ ಅವಳು ಸಿಗ್ತಾ ಇದ್ದಿಲ್ಲ ಕೈಗೆ, ಜಾಗ ಕೆಳಗೆ ಬಿದ್ದೋಗ್ತಿದ್ಲು. ಇವಾಗ ಆರಾಮಾಗಿ ಕೂತ್ಕೊಂಡವಳೆ ತೊಡೆ ಮೇಲೆ. ಸರಿ ಕುಶಾನಿ, ಹೂವನು ಡ್ರೈವಿಂಗ್ ಕಲಿತಾಳೆ. ಕುಶಾನಿ ಹೂವನಮ್ಮ. ಸರಿ ಆಯ್ತು, ತಿಂತವಳೆ. ಏನೋ ಇದೆ ಅದಕ್ಕೆ ಬ್ಯುಸಿ ಆಗಿದ್ದಾಳೆ. ಇದ್ಕೊಟ್ಟು ಕಡ್ಡಿ ಚಪ್ಪಿಸ್ತೀನಿ ಹಾಕೊಳಗೆ. ಪುಟ್ಟ ಕುಶಾನಿ, ಅಯ್ಯೋ ಏನ್ ಅನ್ಕೊಂಡಿದ್ಯ ಅವಳನ್ನ? ಪುರಿ ಮೂಟೆ ಏನ್ ಅನ್ಕೊಂಡಿದ್ಯ ಅವಳನ್ನ? ಪುರಿ ಮೂಟೆ. ಹಾಯ್, ಏನಿದೀನಿ ಅವತಾರ? ಮಂಕಿ ಮರಿಗಳು ಹಿಂಗೆ, ಮಂಕಿ ಮರಿಗಳು. ಅವಳಿಗೆ ಇನ್ನೂ ನಿದ್ದೆ ಹ್ಯಾಂಗ್ ಓವರ್ ಹಂಗೆ ಇದೆ ಕುಶನಿಗೆ, ಪೂರ್ತಿ ಆಗಿಲ್ಲ. ಕಡ್ಡಿ ಚಿಪ್ಪ ಬಿಟ್ಟಿದೆ ಕೈಯಿಂದ. ಇಲ್ಲ ಕಡ್ಡಿ ಚಿಪ್ಸ್ ಕುಶಾನಿ. ತಿನ್ಕೊಂಡು ಕಾಸು ಕಾಣ್ತಿದ್ದ. ಮನೆಗೆ ಕೈ ಬಿಡು, ಬಿಡ್ಲಿಲ್ಲ ಕೈಯ. ಮನೆ ಹೋಗೋಣ ಫಸ್ಟ್. ವಯಸ್ ಇವಾಗ ನಮ್ಮ ಅಡುಗೆ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದೀಯಾ? ನುಗ್ಗೆಕಾಯಿ ಸಾಂಬಾರ್ ಇದೆ, ಅನ್ನ ಮಾಡ್ತಾ ಇದ್ದೀನಿ. ರಾತ್ರಿ ಸಾಂಬಾರ್ಗೆ ಅನ್ನ ಅಷ್ಟೇ. ಏನ್ ಮಾಡೋದು, ಅರ್ಜೆಂಟ್ಗೆ ಅದೇ ಸರಿ ಮಾಡ್ಕೋಬೇಕು. ಬೆಳಗ್ಗೆ ಇಡ್ಲಿ ಗಿಡ್ಲಿ ಮಾಡಿದ್ಯಾ? ಸಾಂಬಾರ್ ಓಯ್ ಏನಮ್ಮ ನೀನು ಇಡ್ಲಿ ಪಾತ್ರೆಯಲ್ಲಿ ಸಾಂಬಾರು ಮಾಡಿದ್ಯಾ? ಅದೇ ಸ್ಪೆಷಲ್. ಕುಶಾನಿ ನಿಂಗೇನು ಬೇಕಮ್ಮ? ಇವಳಿಗೆ ಊಟ, ಅವಳಿಗೆ ಇವಳಿಗೆ ಗಂಜಿ, ರಾಗಿ ಗಂಜಿ. ರಾಗಿ ಸರಿ. ಸೊ ಎಸ್ ಇವಾಗ ಊಟ ಅಡುಗೆ ಮಾಡ್ತಾರೆ, ಊಟ ಮಾಡೋಣ, ಅದಾದಮೇಲೆ ತಿಕ್ತೀನಿ ನಿಮಗೆ. ಗೈಸ್ ಇವಾಗ ನಾನು ಜಿಮ್ಗೆ ಹೋಗ್ತಿದ್ದೀನಿ, ಜಿಮ್ಗೆ ಹೋಗಿ ಆಮೇಲೆ ಬರ್ತೀನಿ. ಓಕೆ, ಈ ವ್ಲಾಗ್ ನಿಮಗೆ ಏನು ಮಾಡ್ತೀನಿ. ಈ ವ್ಲಾಗಿನ ಅಷ್ಟು ಲೆಂತಾಗಿ ಇದ್ದೀರ ಅನ್ಕೋತೀನಿ ಮೋಸ್ಟ್ಲಿ. ಸುಮ್ಮನೆ ಹಂಗೆ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಮಾಡಿದೆ. ನೆಕ್ಸ್ಟು ಅದಕ್ಕೆ ಮಾಡಿದೆ ಅಷ್ಟೇ. ಇದೊಂದು ಮಿನಿ ವ್ಲಾಗ್ ಆಗಿತ್ತು, ನನ್ನ ಡೈಲಿ ಲೈಫ್. ಬೆಳಗ್ಗೆಯಿಂದ ರಾತ್ರಿ ಹೋಗಿ ಏನು ಮಾಡ್ತೀನಿ ಅಂತ ತೋರಿಸ್ದೆ ಅಷ್ಟೇ. ಅವ್ರು ಜಿಮ್ಗೆ ಹೋಗ್ತಿದ್ದೀನಿ, ಜಬರ್ ಫೋನ್ ಆಗ್ತಿದ್ದಾನೆ. ಸೊ ಬನ್ನಿ ಹೋಗೋಣ. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ವ್ಲಾಗ್ ನಮ್ಮ ಅಕ್ಕನ ಅಂತ ಮಾಡ್ತೀನಿ. ಸೇವಿಂಗ್ ಎಷ್ಟು ಸಿಸ್ಟರ್ ಬ್ರದರ್ ಅದು ಮಾಡೋಣ ಅಂತ ಪ್ಲ್ಯಾನ್ ಹಾಕೋತೀನಿ. ಅವಳು ಫ್ರೀ ಇದ್ರೆ ಮಾತ್ರ ಬಂದೆ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲವ್ ಯು ಆಲ್, ಬಾಯ್. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮೀಟ್ ಯು ನೆಕ್ಸ್ಟ್ ವೀಡಿಯೋ. ಬಾಯ್.